ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ತಿಳಿಯುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. ವೃಷಭ ರಾಶಿಯವರಲ್ಲಿ ಮಾತ್ರ ಕಂಡುಬರುವ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳು. ವೃಷಭ ರಾಶಿಯವರ ಕಷ್ಟಗಳಿಗೆ ಕರ್ನಾಟಕದ ಯಾವ ಕ್ಷೇತ್ರಗಳು ಪರಿಹಾರ ಕ್ಷೇತ್ರಗಳಾಗಿವೆ, ಆ ದೇವಸ್ಥಾನದಲ್ಲಿ ವೃಷಭ ರಾಶಿಯವರು ಯಾವ ಪೂಜೆ ಮಾಡಿಸಬೇಕು ಹಾಗೂ ಯಾವ ಪೂಜೆ ಮಾಡಿಸೋದ್ರಿಂದ ಯಾವ ಫಲಗಳು ಸಿಗುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇವೆ. ಯಾವುದೇ ಕಾರಣಕ್ಕೂ ಇವುಗಳಲ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಲ್ಲಿ ವೃಷಭ ರಾಶಿ 2ನೇ ರಾಶಿ ಚಕ್ರವಾಗಿದೆ. ಇದು ಅತ್ಯಂತ ಶಕ್ತಿಶಾಲಿ ಹಾಗೂ ಹೆಚ್ಚು ತಾಳ್ಮೆ ಉಳ್ಳ ರಾಶಿ ಎಂದು ಕರೆಸಿಕೊಳ್ಳುತ್ತೆ. ಈ ರಾಶಿಯ ಅಧಿಪತಿ ಸೌಂದರ್ಯ, ಕಲೆ, ಪ್ರೀತಿ ಮತ್ತು ಭೌತಿಕ ಸುಖ ಸಂಪತ್ತಿನ ಸಂಕೇತವಾದ ಶುಕ್ರ ಗ್ರಹವಾಗಿದೆ. ಈ ರಾಶಿಯವರು ಬ್ರಹ್ಮಾಂಡದಲ್ಲಿಯೇ ಅತ್ಯಂತ ವಿಶೇಷ ಶಕ್ತಿಗಳನ್ನು ಹೊಂದಿರೋರಾಗಿರ್ತಾರೆ. ಅವರು ಸೌಂದರ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರ್ತಾರೆ ಹಾಗೂ ಐಷಾರಾಮಿತನವನ್ನು ಕೂಡ ಹೆಚ್ಚು ಇಷ್ಟಪಡ್ತಾರೆ. ವೃಷಭ ರಾಶಿಯವರು ಇತರ 11 ರಾಶಿಯವರಿಗಿಂತ ಬಹಳನೇ ಡಿಫರೆಂಟ್. ಅದೇನೆಂದ್ರೆ ಇವರು ಯಾವುದೇ ಕಠಿಣ ಸವಾಲು ಬಂದರೂ ಕೂಡ ಹೆದರೋದಿಲ್ಲ. ಬಹಳ ತಾಳ್ಮೆಯಿಂದ ಹಾಗೂ ಕಠಿಣ ಶ್ರಮದಿಂದ ಕೆಲಸ ಪೂರ್ತಿ ಮಾಡ್ತಾರೆ. ಕುಟುಂಬ ಜೀವನದಲ್ಲಿ ಮತ್ತು ಸ್ನೇಹ ಸಂಬಂಧಗಳಲ್ಲಿ ವೃಷಭ ರಾಶಿಯವರು ಅತ್ಯಂತ ನಂಬಿಕಸ್ಥರಾಗಿರ್ತಾರೆ. ಪ್ರೀತಿ ಪಾತ್ರರಿಗಾಗಿ ಎಂತಹ ತ್ಯಾಗಕ್ಕೂ ಇವರು ಸಿದ್ಧರಿರ್ತಾರೆ. ಇನ್ನು ಶುಕ್ರನ ಪ್ರಭಾವದಿಂದಾಗಿ ಸಂಗೀತ, ಸಾಹಿತ್ಯ, ಬ್ಯೂಟಿ, ಫ್ಯಾಷನ್, ವಾಸ್ತುಶಿಲ್ಪಗಳ ಮೇಲೆ ಹೆಚ್ಚು ಆಸಕ್ತಿ ಹೊಂದಿರೋರಾಗಿರ್ತಾರೆ. ಈ ರಾಶಿಯವರ ಮತ್ತೊಂದು ವಿಶೇಷತೆ ಏನು ಗೊತ್ತಾ ಸ್ನೇಹಿತರೆ? ಹಣಕಾಸಿನ ವಿಚಾರದಲ್ಲಿ ಇವರು ಬಹಳನೇ ಜಾಗರೂಕರಾಗಿರ್ತಾರೆ. ಭವಿಷ್ಯದ ಸುರಕ್ಷತೆಗಾಗಿ ಹಣ ಕೂಡಿಡುವ ಗುಣ ಹೊಂದಿರ್ತಾರೆ. ಆದ್ರೂ ಕೂಡ ಇವರಿಗೂ ಸಹ ಬಹಳಷ್ಟು ಮೈನಸ್ ಪಾಯಿಂಟ್ಗಳಿವೆ. ಒಂದು ವಿಷಯದಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ಅದನ್ನು ಬದಲಾಯಿಸೋದಿಲ್ಲ. ಯಾರ ಉಪದೇಶವನ್ನು ಇವರು ಸುಲಭವಾಗಿ ಒಪ್ಪೋದಿಲ್ಲ. ತಮ್ಮ ನಿರ್ಧಾರವೇ ಸರಿ ಅಂತ ವಾದ ಮಾಡ್ತಾರೆ. ಬದಲಾವಣೆಗೆ ಒಗ್ಗಿಕೊಳ್ಳೋದಿಲ್ಲ. ಅತಿಯಾದ ಸುಖ, ಭೋಗ, ಐಷಾರಾಮಿತನ ಜೀವನ ಶೈಲಿ ಇಷ್ಟಪಡುವ ಮೂಲಕ ಹೆಚ್ಚು ಹಣ ಖರ್ಚು ಮಾಡ್ತಾರೆ. ತೀವ್ರ ಕೋಪ ಮತ್ತು ಸೋಮಾರಿತನ ಕೂಡ ಇರುತ್ತೆ. ಇದಲ್ಲದೆ ತಡವಾದ ವಿವಾಹ, ಸಂತಾನ ಸಮಸ್ಯೆ, ಹಣಕಾಸಿನಲ್ಲಿ ತೊಂದರೆ ಸೇರಿದಂತೆ ಇನ್ನೂ ಅನೇಕ ಸಮಸ್ಯೆಗಳು ನಿಮಗೆ ಕಾಡುತ್ತಿರಬಹುದು. ಹಾಗಾದ್ರೆ ವೃಷಭ ರಾಶಿಯವರ ಕೆಲವು ದೌರ್ಬಲ್ಯ ಹಾಗೂ ದೋಷಗಳಿಗೆ ಪರಿಹಾರಗಳೇನು? ವೃಷಭ ರಾಶಿಯವರು ತಮ್ಮ ಜಾತಕದ ದೋಷ ನಿವಾರಣೆಗೆ ಕರ್ನಾಟಕದಲ್ಲಿಯೇ ಇರುವ ಯಾವ ದೇವಸ್ಥಾನಕ್ಕೆ ಹೋದ್ರೆ ಬಹಳ ಒಳ್ಳೆಯದಾಗುತ್ತೆ, ಅಲ್ಲಿ ವೃಷಭ ರಾಶಿಯವರು ಯಾವ ಪೂಜೆ ಮಾಡಿಸಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಹಿತಿ ನೀಡಿದ್ದೇವೆ. ಹಾಗಾಗಿ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ನೀವು ಮಾಡಿಸಬೇಕಾದ ಪೂಜೆಗಳ ವಿವರವನ್ನು ವಿಡಿಯೋ ಕೊನೆಯಲ್ಲಿ ಮಾಹಿತಿ ನೀಡಿದ್ದೇವೆ, ಅದನ್ನು ಮಿಸ್ ಮಾಡ್ಕೋಬೇಡಿ. ವೃಷಭ ರಾಶಿಯ ಜಾತಕದಲ್ಲಿ ಗ್ರಹಗಳ ಸ್ಥಾನ ದುರ್ಬಲವಾಗಿದ್ದಾಗ ಅಥವಾ ರಾಹು ಕೇತುಗಳ ಪ್ರಭಾವವಿದ್ದಾಗ ಜೀವನದಲ್ಲಿ ಅನೇಕ ಅಡೆತಡೆಗಳು ಎದುರಾಗುತ್ತೆ. ವಿವಾಹ, ಸಂತಾನ, ವ್ಯಾಪಾರ, ವ್ಯವಹಾರಗಳಲ್ಲಿ ತೊಂದರೆಗಳು ಬರುತ್ತೆ. ಇವುಗಳ ಜೊತೆ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಇರುವುದು, ಆಗಾಗ್ಗೆ ಅಪಘಾತಗಳಂತಹ ಸಮಸ್ಯೆಗಳು ಕಾಡಬಹುದು. ಹಾಗಾಗಿ ಕರ್ನಾಟಕದ ಈ ದೇವಸ್ಥಾನಗಳಲ್ಲಿ ಒಂದಕ್ಕಾದ್ರೂ ಭೇಟಿ ನೀಡಿ. ಈ ಕ್ಷೇತ್ರಗಳು ನಿಮ್ಮ ಪರಿಹಾರ ಕ್ಷೇತ್ರ ಮಾತ್ರ ಅಲ್ಲ, ಅದೃಷ್ಟದ ಆಲಯವೂ ಹೌದು. ಇನ್ನು ವೃಷಭ ರಾಶಿಯವರು ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ ಕರ್ನಾಟಕದ ಮೊದಲನೇ ಕ್ಷೇತ್ರವೆಂದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ. ಕರ್ನಾಟಕದ ಅತ್ಯಂತ ಪವಿತ್ರ ಹಾಗೂ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೂಡ ಒಂದಾಗಿದ್ದು, ಈ ಕ್ಷೇತ್ರವು ವೃಷಭ ರಾಶಿಯವರಿಗೆ ಅದೃಷ್ಟದ ದೇವಸ್ಥಾನ ಅಥವಾ ಪರಿಹಾರ ಕ್ಷೇತ್ರವಾಗಿ ಹೆಸರುವಾಸಿಯಾಗಿದೆ. ಈ ಕ್ಷೇತ್ರವು ಧರ್ಮ, ಜ್ಞಾನ, ಅನ್ನದಾನ ಮತ್ತು ಸಾಮಾಜಿಕ ಸೇವೆಯ ಕೇಂದ್ರವಾಗಿ ಜಗತ್ ಪ್ರಸಿದ್ಧಿ ಪಡೆದಿದೆ. ದೇವಸ್ಥಾನದ ಆರಾಧ್ಯ ದೈವ ಶಿವ ಅಂದರೆ ಶ್ರೀ ಮಂಜುನಾಥ ಸ್ವಾಮಿಯಾಗಿದ್ದಾರೆ. ಇಲ್ಲಿ ಪ್ರತಿನಿತ್ಯ ಅನ್ನದಾನ, ವಿದ್ಯಾದಾನ ಮಾಡಲಾಗುತ್ತೆ. ಇಲ್ಲಿಗೆ ವೃಷಭ ರಾಶಿಯವರು ಭೇಟಿ ನೀಡೋದ್ರಿಂದ ನಿಮ್ಮ ಜಾತಕದಲ್ಲಿನ ಅನೇಕ ಶನಿ ದೋಷ ಹಾಗೂ ವ್ಯಾಪಾರ, ವ್ಯವಹಾರ ಹಾಗೂ ಸಂತಾನ, ವಿವಾಹ ಸಮಸ್ಯೆಗಳು ದೂರವಾಗುತ್ತೆ. ಅಷ್ಟಕ್ಕೂ ಧರ್ಮಸ್ಥಳ ಮತ್ತು ವೃಷಭ ರಾಶಿಗೆ ಇರುವ ನಂಟೇನು ಎಂದು ನೀವು ಕೇಳಬಹುದು. ಪರಮಶಿವನ ಅತಿ ಪ್ರಿಯ
ವಾಹನ ಮತ್ತು ಪ್ರಥಮ ಗಣವೇ ನಂದಿ. ವೃಷಭಕ್ಕೆ ಇಲ್ಲಿ ವಿಶೇಷ ಸ್ಥಾನ ಇರೋದ್ರಿಂದ ಶಿವಕ್ಷೇತ್ರವಾದ ಧರ್ಮಸ್ಥಳ ವೃಷಭ ರಾಶಿಯವರಿಗೆ ಜನ್ಮತಃ ಹತ್ತಿರವಾದ ಕ್ಷೇತ್ರವಾಗಿದೆ. ವೃಷಭ ರಾಶಿಯವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಅನ್ನದಾನ ಮತ್ತು ಸತ್ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರ ಜಾತಕದಲ್ಲಿ ಶುಕ್ರ ಗ್ರಹವು ಬಲಗೊಳ್ಳುತ್ತೆ. ಇಲ್ಲಿಗೆ ಭೇಟಿ ನೀಡೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಗ್ರಹದೋಷ ಶಮನವಾಗುತ್ತೆ. ಕುಟುಂಬದಲ್ಲಿ ಶಾಂತಿ ಮತ್ತು ದಾಂಪತ್ಯ ಸುಖ ಲಭಿಸುತ್ತೆ. ಕೋಪವು ನಿಯಂತ್ರಣಕ್ಕೆ ಬರುತ್ತೆ. ಹಣಕಾಸಿನ ಸ್ಥಿತಿ ಉತ್ತಮವಾಗುತ್ತೆ. ಇಲ್ಲಿ ನೀವು ಮಾಡಿಸಬೇಕಾದ ಪೂಜೆಗಳು ವಿಡಿಯೋ ಕೊನೆಯಲ್ಲಿ ಮಾಹಿತಿ ನೀಡಿದ್ದೇವೆ. ಇನ್ನು ವೃಷಭ ರಾಶಿಯವರು ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ ಕರ್ನಾಟಕದ 2ನೇ ಕ್ಷೇತ್ರವೆಂದರೆ ಅದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರಿಗೂ ಕಟೀಲು ದುರ್ಗಾ ಪರಮೇಶ್ವರಿಗೂ ವಿಶೇಷ ನಂಟು ಇದೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರನಿಗೆ ಅಧಿದೇವತೆ ದುರ್ಗಾದೇವಿ. ಶುಕ್ರ ಗ್ರಹದ ಬಲ ಹೆಚ್ಚಿಸಿಕೊಳ್ಳಲು ಹಾಗೂ ಜಾತಕದಲ್ಲಿರುವ ದೋಷಗಳನ್ನು ದೂರ ಮಾಡಿಕೊಳ್ಳಲು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳನೇ ಮಂಗಳಕರ. ಇದರಿಂದ ಆರ್ಥಿಕ ಪ್ರಗತಿ ಮತ್ತು ಐಶ್ವರ್ಯ ಸಿದ್ಧಿಯಾಗುತ್ತೆ. ಇದರಿಂದ ದಾಂಪತ್ಯ ಸುಖ ಮತ್ತು ಶೀಘ್ರ ವಿವಾಹದ ಭಾಗ್ಯ ದೊರೆಯುತ್ತೆ. ಹಠಮಾರಿತನ ಮತ್ತು ಕೋಪ ಶಮನವಾಗುತ್ತೆ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನಲ್ಲಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಭಾರತದಾದ್ಯಂತ ಬಹಳ ಜನಪ್ರಿಯತೆ ಪಡೆದಿರುವ ಮಹಿಮಾನ್ವಿತ ದೇವಾಲಯವಾಗಿದೆ. ಇನ್ನು ಮುಂದಿನ ಪರಿಹಾರ ಕ್ಷೇತ್ರವೆಂದರೆ ಅದು ಗೋಕರ್ಣ ಶ್ರೀ ಮಹಾಬಲೇಶ್ವರ ದೇವಸ್ಥಾನ. ಭಾರತದ ಅತ್ಯಂತ ಪವಿತ್ರವಾದ ಮುಕ್ತಿ ಕ್ಷೇತ್ರಗಳಲ್ಲಿ ಗೋಕರ್ಣ ಶ್ರೀ ಮಹಾಬಲೇಶ್ವರ ದೇವಸ್ಥಾನವು ಒಂದಾಗಿದೆ. ಶುಕ್ರನ ಆರಾಧ್ಯ ದೈವ ಶಿವನಾಗಿರೋದ್ರಿಂದ ವೃಷಭ ರಾಶಿಯವರು ಗೋಕರ್ಣದ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದ್ರಿಂದ ಶುಕ್ರ ಗ್ರಹದ ವಿಶೇಷ ಆಶೀರ್ವಾದ ಪಡೆಯಬಹುದು. ಶಿವನು ಇಲ್ಲಿ ಗೋವಿನ ಕಿವಿಯ ಆಕಾರದಿಂದ ಭೂಮಿಗೆ ಉದ್ಭವಿಸಿದರು ಎಂಬ ನಂಬಿಕೆ ಇದೆ. ಈ ಕಾರಣದಿಂದಲೇ ವೃಷಭ ರಾಶಿಯವರಿಗೆ ಗೋಕರ್ಣ ಕ್ಷೇತ್ರ ಪರಿಹಾರ ನೀಡುವ ಆಲಯವಾಗಿದೆ. ವೃಷಭ ರಾಶಿಯವರು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡೋದ್ರಿಂದ ಜನ್ಮ ರಾಶಿ ಮತ್ತು ಶುಕ್ರ ಗ್ರಹ ದೋಷ ಶಮನವಾಗುತ್ತೆ. ಆರೋಗ್ಯ ಸುಧಾರಣೆಯಾಗಿ ಶಕ್ತಿ ವೃದ್ಧಿಯಾಗುತ್ತೆ. ಉದ್ಯೋಗ ಮತ್ತು ಹಣಕಾಸಿನ ವಿಷಯದಲ್ಲಿ ಯಶಸ್ಸು ಸಿಗುತ್ತೆ. ಜೊತೆಗೆ ಅತಿಯಾದ ಕೋಪ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಕೊನೆಯ ಪರಿಹಾರ ಕ್ಷೇತ್ರವೆಂದರೆ ಅದು ಬೆಂಗಳೂರಿನ ಬಸವನಗುಡಿ ಬುಲ್ ಟೆಂಪಲ್. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿಯೇ ವೃಷಭ ರಾಶಿಯವರಿಗೆ ಪರಿಹಾರ ಕ್ಷೇತ್ರವಿದೆ. ತುಂಬಾ ದೂರ ಹೋಗಲು ಆಗೋದಿಲ್ಲ ಅನ್ನೋರು ಬಸವನಗುಡಿ ಬುಲ್ ಟೆಂಪಲ್ಗೆ ಭೇಟಿ ನೀಡಬಹುದು. ಈ ದೇವಸ್ಥಾನವನ್ನು ದೊಡ್ಡ ಬಸವಣ್ಣ ದೇವಸ್ಥಾನ ಅಂತಾನೆ ಕರೆಯಲಾಗುತ್ತೆ. ತಮ್ಮದೇ ರಾಶಿಯ ಸಂಕೇತವಾಗಿರುವ ಬೃಹತ್ ನಂದಿಯನ್ನು ಇಲ್ಲಿ ದರ್ಶಿಸೋದು ವೃಷಭ ರಾಶಿಯವರಿಗೆ ತಮ್ಮ ಮೂಲ ಶಕ್ತಿಯನ್ನು ಹೆಚ್ಚಿಸುತ್ತೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನಿಗೆ ಪರಮಶಿವನೇ ಆರಾಧ್ಯ ದೈವ. ಇಲ್ಲಿ ಬಸವಣ್ಣನಿಗೆ ಪೂಜೆ ಸಲ್ಲಿಸೋದ್ರಿಂದ ಶಿವ ಮತ್ತು ಶುಕ್ರ ಇಬ್ಬರ ಕೃಪೆಯು ಒಟ್ಟಿಗೆ ಲಭಿಸುತ್ತೆ. ಇಲ್ಲಿಗೆ ನೀವು ಹೋಗಿ ಪೂಜೆ ಮಾಡಿಸಿದ್ರೆ ಹಠಮಾರಿತನ ಮತ್ತು ಕೋಪ ಶಮನವಾಗುತ್ತೆ. ಆಸ್ತಿ, ವಾಹನ ಮತ್ತು ಭೂಮಿ ಖರೀದಿಯ ಯೋಗ ಕೂಡಿ ಬರುತ್ತೆ. ಒಟ್ಟಾರೆ ಆರ್ಥಿಕವಾಗಿ ಬಹಳನೇ ಅಭಿವೃದ್ಧಿಯಾಗ್ತೀರಿ. ಇನ್ನು ಪರಿಹಾರ ವೃಷಭ ರಾಶಿಯವರು ಧರ್ಮಸ್ಥಳದಲ್ಲಿ ಮಾಡಿಸಬೇಕಾದ ಪೂಜೆಗಳು ಹೀಗಿವೆ ನೋಡಿ. ಶಿವನಿಗೆ ರುದ್ರಾಭಿಷೇಕ ಮತ್ತು ಬಿಲ್ವಾರ್ಚನೆ ಮಾಡಿಸೋದ್ರಿಂದ ಜನ್ಮರಾಶಿ ದೋಷಗಳು ಶಮನವಾಗುತ್ತೆ. ಧರ್ಮಸ್ಥಳದ ಅನ್ನಪೂರ್ಣ ಚೌಟ್ರಿಯಲ್ಲಿ ನಡೆಯುವ ಅನ್ನದಾನಕ್ಕೆ ತರಕಾರಿ, ಅಕ್ಕಿ ಅಥವಾ ಧನ ಸಹಾಯ ರೂಪದಲ್ಲಿ ದಾನ ಮಾಡೋದ್ರಿಂದ ವೃಷಭ ರಾಶಿಯವರ ಜಾತಕದಲ್ಲಿ ಶುಕ್ರನ ಬಲವನ್ನು ದುಪ್ಪಟ್ಟು ಮಾಡಿಕೊಳ್ಳಬಹುದು. ಇನ್ನು ಕಟೀಲು ಪರಮೇಶ್ವರಿ ದೇವಸ್ಥಾನದಲ್ಲಿ ಜಾತಕದಲ್ಲಿರುವ ಸಕಲ ಗ್ರಹದೋಷಗಳನ್ನು ನಿವಾರಿಸಲು ಚಂಡಿಕಾ ಹೋಮ ಮಾಡಿಸಿ ಶುಕ್ರವಾರ ಅಥವಾ ಮಂಗಳವಾರದಂದು ದೇವಿಗೆ ಕುಂಕುಮಾರ್ಚನೆ ಮಾಡಿಸಿ ಕುಟುಂಬದ ಯಾವುದೇ ಸಮಸ್ಯೆಗೆ ರಂಗಪೂಜೆ ಸೇವೆ ಮಾಡಿಸಬಹುದು. ಶುಕ್ರರಿಗೆ ಪ್ರಿಯವಾದ ಮಲ್ಲಿಗೆ ಹೂವನ್ನು ದೇವಿಗೆ ಅರ್ಪಿಸಿ. ಇನ್ನು ಗೋಕರ್ಣದಲ್ಲಿ ಮೊದಲು ಸಮುದ್ರದಲ್ಲಿ ಸ್ನಾನ ಮಾಡಿ ನಂತರ ಮಹಾಗಣಪತಿ ದರ್ಶನ ಪಡೆದು ಮಹಾಬಲೇಶ್ವರನ ಆತ್ಮಲಿಂಗವನ್ನು ಕೈಯಿಂದ ಸ್ಪರ್ಶಿಸಿ ಪೂಜೆ ಮಾಡಿ. ಶಿವನಿಗೆ ರುದ್ರಾಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡಿಸಿ ಆರೋಗ್ಯ ಹಾಗೂ ದೀರ್ಘಾಯುಷ್ಯಕ್ಕಾಗಿ ಬಿಲ್ವಪತ್ರೆ ಅರ್ಚನೆ ಮಾಡಿಸಿ. ಇನ್ನು ಬಸವನಗುಡಿ ದೇವಸ್ಥಾನಕ್ಕೆ ಹೋದಾಗ ಹಸಿಯಾದ ಅಥವಾ ಒಣಗಿದ ಕಡಲೆಕಾಯಿಯನ್ನು ಬಸವಣ್ಣನಿಗೆ ಅರ್ಪಿಸಿ. ಬಸವಣ್ಣನಿಗೆ ಬೆಣ್ಣೆ ಅಲಂಕಾರ ಮಾಡಿಸೋದು ಬಹಳನೇ ಶ್ರೇಷ್ಠ. ಹಸಿರು ಹುಲ್ಲು, ಅಗಸೆ ಸೊಪ್ಪು ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸುವುದು ಅತ್ಯುತ್ತಮ ಪರಿಹಾರವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ವೃಷಭ ರಾಶಿಯವರು ಜೀವನದಲ್ಲಿ ತಾವು ಎದುರಿಸುತ್ತಿರುವ ಕಷ್ಟಗಳಿಂದ ಪಾರಾಗಲು ಕರ್ನಾಟಕದ ಯಾವ ಕ್ಷೇತ್ರಕ್ಕೆ ಹೋಗಿ ಯಾವ ಪೂಜೆಗಳನ್ನು ಮಾಡಿಸಬೇಕು ಅಂತ, ನಿಮಗೆ ಯಾವ ರಾಶಿಯ ಪರಿಹಾರ ಕ್ಷೇತ್ರದ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.